ಹಲೋ ಗಾಯ್ಸ್, ಇಲ್ಲಿ ನೋಡಿ ಒಂದು ಪುಲಾವ್ ಜೊತೆ ಚಿಕನ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಫಸ್ಟ್ ನೀವೊಂದು ಪ್ಯಾನ್ನ ಹೀಟ್ ಮಾಡ್ಕೊಳ್ಳಿ. ಆಮೇಲೆ ಒಂದು 4-5 ಸ್ಪೂನ್ ಆಯಿಲ್ ಆ್ಯಡ್ ಮಾಡಬೇಕು. ಇದಕ್ಕೆ ಇಲ್ಲಿ ವಾಟರ್ ಯೂಸ್ ಮಾಡೋ ಹಾಗಿಲ್ಲ. 6 ಆನಿಯನ್, 4 ಟೊಮ್ಯಾಟೊ, ಗ್ರೀನ್ ಚಿಲ್ಲೀಸ್ ಇಲ್ಲಿ ತೊಗೊಂಡಿದ್ದೇನೆ. ಆನಿಯನ್ ಒಂದು ಸೆಮಿ ಫ್ರೈ ಆದ ತಕ್ಷಣ ಟೊಮ್ಯಾಟೊ ಮತ್ತು ಗ್ರೀನ್ ಚಿಲ್ಲೀಸ್ ಇಲ್ಲಿ ಆ್ಯಡ್ ಮಾಡ್ಕೊಳ್ಬೇಕು. ಜಾಸ್ತಿ ಕಲರ್ ಚೇಂಜ್ ಆಗೋ ಅವಶ್ಯ ಇಲ್ಲ, ಸೆಮಿ ಫ್ರೈ ಆದರೆ ಸಾಕು. ಅದು ಸೆಮಿ ಫ್ರೈ ಆದ ತಕ್ಷಣ ನಾನು ಇನ್ನೊಂದು ಸೈಡಲ್ಲಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ರೆಡಿ ಮಾಡ್ತಾ ಇದ್ದೇನೆ. ಆಮೇಲೆ ಸ್ವಲ್ಪ ಹೊತ್ತಾದ ನಂತರ ನಾನು ಚಿಕನ್ ಆ್ಯಡ್ ಮಾಡ್ತಾ ಇದ್ದೇನೆ. ಇದ್ರ ಜೊತೆ ಚಿಕನ್ನು, ಟೊಮಾಟೊ, ಆನಿಯನ್, ಗ್ರೀನ್ ಚಿಲ್ಲಿ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅದು ಒಳ್ಳೆ ಫ್ರೈ ಆಗಬೇಕು. ಅದ್ರ ಜೊತೆನೆ ಸೆಮಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಆಯಿತಾ. ಆಮೇಲೆ ಇಲ್ಲಿ ನಾನು 3 ಸ್ಪೂನು ಸಾಲ್ಟ್, 3 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್, 1 ಸ್ಪೂನು ಟರ್ಮರಿಕ್ ಪೌಡರ್ ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಾಸ್ತಿ ಏನು ಮಸಾಲೆ ಅಲ್ಲ, ಇಷ್ಟೇ ಮಸಾಲ ಅಷ್ಟೇ. ಇದು ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೇನೆ. ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿದ ತಕ್ಷಣ ಗರಂ ಮಸಾಲನೂ ಇಲ್ಲಿ ಆ್ಯಡ್ ಮಾಡ್ಬೋದು. ನಾನು ಗರಂ ಮಸಾಲ ಹಾಕ್ತಾ ಇದ್ದೇನೆ. ಆಮೇಲೆ ಇದನ್ನು ಬಾಯ್ಲ್ ಮಾಡಲಿಕ್ಕೆ ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ನಾನು 15 ಮಿನಿಟ್ಸ್ ನಂತರ ನೋಡಿದೆ, ಸೆಮಿ ಬಾಯ್ಲ್ ಆಗಿದೆ. ಇನ್ನು ಒಂದು 10 ಮಿನಿಟ್ಸ್ ಬಿಟ್ಟು ನೋಡಿದ ನಂತರ ನೋಡಿ ನನಗೆ ಬೇಕಿದ್ದ ಥಿಕ್ ಗ್ರೇವಿ ರೆಡಿ ಆಗಿದೆ. ಇಲ್ಲಿ ಚಿಕನ್ನ ಇದು ನಾನು ಇಲ್ಲಿ ಚಿಕನ್ ಪುಲಾವ್ ಜೊತೆ ತೊಗೊಳ್ಬೋದು. ನಾರ್ಮಲ್ ವೆಜ್ ಸಿಂಪಲ್ ಪುಲಾವ್ ಮಾಡಿದ್ದೆ ನಾನು, ಅದ್ರ ಜೊತೆ ತೊಗೊಳ್ಬೋದು. ಗೀ ಆ್ಯಡ್ ಮಾಡ್ಕೊಳ್ಳಿ, 1-2 ಸ್ಪೂನ್ ಗೀ ಆ್ಯಡ್ ಮಾಡ್ಕೊಳ್ಳಿ. ಅದರದ್ದು ಫ್ರಾಗ್ರೆನ್ಸ್ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಸಣ್ಣಗೆ ಕಟ್ ಮಾಡಿ ಈ ಕೊರಿಯಂಡರ್ ಲೀವ್ಸ್ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ನೋಡಿ ಇಲ್ಲಿ ಚಿಕನ್ ಗ್ರೇವಿ ಎಷ್ಟು ಚೆನ್ನಾಗಿದೆ, ಎಷ್ಟು ಟೇಸ್ಟಿಯಾಗಿರುತ್ತೆ ಗೊತ್ತಾ, ತುಂಬ ಚೆನ್ನಾಗಿರುತ್ತೆ. ಇದು ಪುಲಾವ್ ಜೊತೆ ಸಿಂಪಲ್ ಆಗಿರೋ ಪುಲಾವ್, ಜಾಸ್ತಿ ಏನಿದಿಲ್ಲ. ಅದ್ರ ಜೊತೆ ಒಳ್ಳೆ ಕಾಂಬಿನೇಷನ್. ಬೇಕಿದ್ರೆ ನೀವು ರೈಸ್ ಜೊತೆ, ಚಪಾತಿ ಜೊತೆಗೂ ಇದನ್ನು ತೊಗೊಳ್ಬೋದು. ಇಲ್ಲಿ ನೋಡಿ ನಾನು ಪ್ಲೇಟ್ ರೆಡಿ ಮಾಡಿಟ್ಟಿದ್ದೀನಿ. ಸಿಂಪಲ್ ಆಗಿರೋ ಪುಲಾವ್ ಮತ್ತು ಚಿಕನ್ ಗ್ರೇವಿ ಕಡಲೆಬೇಳೆ ಪಾಯಸದೊಂದಿಗೆ ಸರ್ವ್ ಮಾಡ್ತಾ ಇದ್ದೀನಿ. ಬಾಯಲ್ಲಿ ನೀರು ಬರ್ತಾ ಇದೆ. ನೀವು ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.